ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ತೆರಿಗೆ ಬೆಲೆ ಏರಿಕೆ ವಿರೋಧಿಸಿ ಕಿನ್ನಿಗೋಳಿಯಲ್ಲಿ ಬಿಜೆಪಿ ಮುಲ್ಕಿ ಮೂಡುಬಿದ್ರೆ ಮಂಡಲ ವತಿಯಿಂದ ರಸ್ತೆ ತಡೆ ಹಾಗೂ ಬೃಹತ್ ಪ್ರತಿಭಟನೆ ಕಿನ್ನಿಗೋಳಿ ರಾಜ್ಯ ಹೆದ್ದಾರಿ ಸುಖಾನಂದ ಶೆಟ್ಟಿ ಸರ್ಕಲ್ನ ಬಳಿ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ರಾಜ್ಯ ವಿಧಾನ ಪರಿಷತ್ನ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಏರಿಸಿ ಬಡವರ ಮೇಲೆ ಗದಾ ಪ್ರಹಾರ ಮಾಡಿದೆ ಎಂದು ಆರೋಪಿಸಿದರು. ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಹತಾಶ ಮನೋಭಾವದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಒಂದೇ ಹಪಾಹಪಿಯಲ್ಲಿ ಬಾಯಿಗೆ ಬಂದಂತೆ ಉಚಿತಗಳ ಘೋಷಣೆಯನ್ನ ಮಾಡಿ ಜನ ಏನು ಕೇಳಿರಲಿಲ್ಲ, ಜನ ಹೇಳಿರಲಿಲ್ಲ. ನಮ್ಮ ಜನ ದುಡಿದು ಬದುಕುವ ಜನ, ಸ್ವಾಭಿಮಾನದ ಜನ. ಆದರೂ ಸರ್ಕಾರ ಅವರಿಗೆ ಒಂದು ಆಸೆಯನ್ನು ಹುಟ್ಟಿಸಿ, ಆಮಿಷವನ್ನು ತೋರಿಸಿ, ಯಾವುದೇ ರೀತಿಯಲ್ಲಿ ವೈಜ್ಞಾನಿಕವಾಗಿಯೂ ಆಲೋಚನೆ ಮಾಡದೆ ಇದರ ಪರಿಣಾಮ ಏನಾದೀತು ಅಂತ ಹೇಳುವಂತಹ ಆಲೋಚನೆಯನ್ನು ಕೂಡ ಮಾಡದೆ ದೆಹಲಿಯಿಂದ ಬಂದು ಬಂದರಂತೆ ಅದು ಉಚಿತ, ಇದು ಉಚಿತ, ನಾವು ಬಂದರೆ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸುನಿಲ್ ಆಳ್ವಾ ಮಾತನಾಡಿ, ತೈಲ ಬೆಲೆ ಏರಿಕೆ ಮಾಡಿ ಜನವಿರೋಧಿ ನೀತಿ ಅನುಸರಿಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಎಂದರು. ಆದರೆ ಅಂತಹ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ, ಯಾವುದೇ ಒಂದು ಜನಹಿತ ಸರ್ಕಾರ ಯಾವುದೇ ಒಂದು ವಸ್ತು ದುಬಾರಿಯಾದಾಗ ಆ ವಸ್ತುವಿನ ಮೇಲಿನ ಶುಲ್ಕವನ್ನು ಕಡಿಮೆ ಮಾಡಿ ಜನರಿಗೆ ಉಪಯೋಗವಾಗುವಂತೆ ಸರ್ಕಾರಗಳು ಕೆಲಸ ಮಾಡ್ತಿರುವಂಥದ್ದು ನಾವು ನೋಡಿದ್ದೇವೆ. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಗಾಯದ ಮೇಲೆ ಬರ ಎಳೆಯುವಂಥ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಬೆಳೆ ಏರಿಕೆ ಮತ್ತು ಬರದ ನಡುವೆ ಇರುವಂತಹ ಜನರಿಗೆ ಮತ್ತೊಮ್ಮೆ ಬರ ಎಳೆಯುವಂಥ ಕೆಲಸವನ್ನು ಮಾಡಿದೆ. ಈಗ ತಮಗೆ ಇರುವ ವ್ಯಾಪ್ತಿಯನ್ನು ಮೀರಿ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಸುಂಕವನ್ನು ಏರಿಸಿ ಜನರಿಗೆ ಇವತ್ತು ತೊಂದರೆಯನ್ನು ಕೊಡುವಂಥ ಕೆಲಸವನ್ನು ಜನ ಸರ್ಕಾರ ಮಾಡಿದೆ. ಈ ನೀತಿಯನ್ನು ಖಂಡಿಸಿ ಇವತ್ತು ನಾವೆಲ್ಲರೂ ಬೀದಿಗೆ ಇಳಿದಿದ್ದೇವೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಈಗಾಗಲೇ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತು ನಾನು ಏನು ಬೆಲೆ ಏರಿಕೆಯನ್ನು ಮಾಡಿದೆ ಆ ಬೆಲೆಯನ್ನು ಹಿಂಪಡೆಯಬೇಕು. ಬೆಲೆ ಏರಿಕೆ ವಿರುದ್ಧ ಮುಲ್ಕಿ ಮೂಡುಬಿದ್ರೆ ರಾಜ್ಯ ಹೆದ್ದಾರಿಯ ಕಿನ್ನಿಗೋಳಿ ಜಂಕ್ಷನ್ ಬಳಿ ಹೆದ್ದಾರಿ ತಡೆ ನಡೆಸಲಾಯಿತು. ಪ್ರತಿಭಟನೆಯಿಂದ ಕೆಲ ಹೊತ್ತು ಹೆದ್ದಾರಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಕಾಂಗ್ರೆಸ್ ಸರ್ಕಾರಕ್ಕೆ ತೈಲ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಇಳಿಸಿ ಇಳಿಸಿ ಜನವಿರೋಧಿ. ಪ್ರತಿಭಟನೆಯಲ್ಲಿ ಮಂಡಲಾಧ್ಯಕ್ಷ ದಿನೇಶ್ ಪುತ್ರನ್, ಬಿಜೆಪಿ ನಾಯಕರಾದ ಶಾಂತಿಪ್ರಸಾದ್ ಹೆಗ್ಡೆ, ಭುವನಾಭಿರಾಮ ಉಡುಪ, ವಿನೋದ್ ಸಾಲ್ಯಾನ್ ಬೆಳ್ಳಾಯರು, ಕಸ್ತೂರಿ ಪಂಚ, ಜೀವನ್ ಶೆಟ್ಟಿ ಅಂಗಾರಗುಡ್ಡೆ, ರಂಗನಾಥ್ ಶೆಟ್ಟಿ, ಅಭಿಲಾಷ್ ಶೆಟ್ಟಿ ಕಟೀಲು, ಲಕ್ಷ್ಮಣ್ ಸಾಲ್ಯಾನ್ ಪುನರೂರು, ಈಶ್ವರ್ ಕಟೀಲ್, ನವೀನ್ ರಾಜ್, ಸತೀಶ್ ಅಂಚನ್, ಕೇಶವ ಕರ್ಕೇರ ಮತ್ತಿತರರು ಉಪಸ್ಥಿತರಿದ್ದರು. ರೋಷನ್, ವಿ4 ನ್ಯೂಸ್, ಕಿನ್ನಿಗೋಳಿ.